ಹಾಯ್, ಹೇಗಿದ್ದೀರಿ ನನ್ನೆಲ್ಲ ಹೃದಯ ಶ್ರೀಮಂತರೇ? ತಮ್ಮೆಲ್ಲರಿಗೂ ಶುಕ್ರವಾರದ ಶುಭ ಕಾಮನೆಗಳು. ಸ್ನೇಹಿತರೆ, ನಿನ್ನೆ ಬ್ಯಾಂಕ್ ಹೋಗಿದ್ದೆ. ಹಾಗಾಗಿ ಹೋಗ್ತಾ ಇರ್ತೀನಿ. ಕಾರಣ ಏನು ಅಂದರೆ ₹177 ಕಡಿತ ಮಾಡಿದ್ದಾರೆ. ಅದನ್ನು ಅಂದರೆ ಡೆಬಿಟ್ ಮಾಡಿದ್ದಾರೆ. ಕಾರಣ ಏನು ಅಂತ ಇದೇನು ಮೊದಲಲ್ಲ ನಂದು ಅವ್ರ ಹತ್ರ ವಿಚಾರಣೆ ಮಾಡುವಂಥದ್ದು. ಈ ಹಿಂದೆ ₹230, ₹180, ₹150, ಹೀಗೆ ಸುಮಾರು ₹840 ಕಟ್ ಮಾಡಿದರು. ಸರಿ, ನನ್ನಷ್ಟಕ್ಕೆ ನಾನು ಸುಮ್ಮನಾಗ್ಬೋದಾಯಿತು. ಕಷ್ಟಪಟ್ಟು ದುಡ್ದಿರೋ ಅಂಥ ದುಡ್ಡಲ್ವಾ. ಸರಿ, ಹೋಗಿ ಬ್ಯಾಂಕ್ಗೆ ವಿಚಾರಣೆ ಮಾಡಿದೆ. ಅವರಂದರು, ಇಲ್ಲ ನೀವು ಯಾವುದೋ ಚೆಕ್ ಕೊಟ್ಟಿದ್ದೀರಾ ಅಥವಾ ಚೆಕ್ ಬೌನ್ಸ್ ಆಗಿರ್ಬೋದು. ಇಲ್ಲ ಸರ್, ನಾನು ಯಾವುದೋ ಚೆಕ್ಕನ್ನು ಅವರ ಇಟ್ಕೊಂಡಿಲ್ಲ. ಜೊತೆಗೆ ನಾನು ಬೌನ್ಸ್ ಆಗುವ ಕೀಳು ಮಟ್ಟದ ವ್ಯವಸ್ಥೆಯಲ್ಲಿಲ್ಲ. ಇದು ತಪ್ಪಾಗಿರ್ಬೋದು, ಏನೋ ನೋಡಿ ಎಂದೆ. ಅವ್ರ ಸಿಬ್ಬಂದಿ ಕರೆದ್ರು. ಅವ್ರಿಗೆ ಕನ್ನಡ ಬರಲ್ಲ, ಅವ್ರ ಭಾಷೆ ನನಗೆ ಬರಲ್ಲ. ಸರಿ, ಕರೆದು ಏನೋ ಮಾತಾಡಿದ್ರು. ನಾನು ಇವ್ರ ಹತ್ರ ನೇರವಾಗಿ ಚರ್ಚೆ ಮಾಡೋದಕ್ಕೊಂದು ಪ್ರಮುಖ ಕಾರಣ ಇದೆ. ಈ ಬ್ಯಾಂಕ್ನವರು ಹಗಲು ಮಾಡ್ತಾಯಿದ್ದಾರೆ. ನಾನು ಒಂದು ಮಾಧ್ಯಮದಲ್ಲಿ ನೋಡಿದೆ, ಸುಮಾರು 36,000 ಕೋಟಿ ಜನಗಳ ದುಡ್ಡನ್ನು ತಿಂದಿದ್ದಾರೆ. ಅದು ಸತ್ಯ ಸುಳ್ಳು ಅನ್ನೋದು ಒಂದು ಕಡೆ. ಇಲ್ಲೇ ತೊಗೊಳ್ಳಿ ಲೆಕ್ಕ. ₹820 ಯಾವ ಕಾರಣಕ್ಕೆ ಹಿಡಿದ್ರು, ₹840 ಅನ್ನೋ ಪ್ರಶ್ನೆ ನಾನು ಚರ್ಚೆ ಮಾಡಿದಾಗ ಆ ಚರ್ಚೆ ಸುಮಾರು ಹೊತ್ತಾಯಿತು. ಅಲ್ಲಿ ಕೇಳಿದ್ದಕ್ಕೆ ಕಾರಣ, ನಿಮ್ಮ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ ಎಂದರು. ಅಯ್ಯೋ ಭಗವಂತ, ನಾನೇನು ಲಕ್ಷ ಕೋಟಿ ವ್ಯವಹಾರ ಮಾಡಿದ್ದೀನ ಅಂತ ಅನ್ನಿಸ್ತು. ಆದರೆ ಇವ್ರದ್ದು ಲೋಪ ಇದೆ ಅಂತ ನನಗೆ ಮಾಹಿತಿ ಇತ್ತು. ನಾನು ಆ ಚರ್ಚೆ ಮಾಡಿದಾಗ ಅವರು ಕರೆದು ಸಿಬ್ಬಂದಿ ಜೊತೆ ಮಾತಾಡಿದ್ರು. ನಾನು ಹೇಳಿದೆ, ನೋಡಿ ಸರ್, ನಮಗೆ ಏನು ಅಮೌಂಟ್ ಕಟ್ ಮಾಡಿದ್ದೀರಿ ಅದನ್ನು ರೀಫಂಡ್ ಮಾಡಿ, ಇಲ್ಲ ಅಂದರೆ ನಾನು ಅಕೌಂಟ್ ಕ್ಲೋಸ್ ಮಾಡ್ತೀನಿ. ಜೊತೆಗೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸ್ತೀನಿ, ಜೊತೆಗೆ ಮಾಧ್ಯಮದ ಮುಂದೆ ಈ ವಿಷಯ ಹಂಚ್ಕೋತೀನಿ ಅಂದೆ. ಸರಿ, ಅವನು ಕರೆದು ಸಿಬ್ಬಂದಿ ಜೊತೆ ಮಾತಾಡಿದ್ರು. ಏನು ಮಾಡೋದು ಅಂತ ಅಂದರು. ಇವರು ಮೆಸೇಜ್ಗೆ ಒಂದಷ್ಟು ಹಣ, 3 ಬಾರಿ ದುಡ್ಡು ತೊಗೊಂಡ್ರೆ ಅದಕ್ಕೊಂದಷ್ಟು, ಅಂದರೆ 3 ಬಾರಿ ಫ್ರೀ ಇರುತ್ತೆ, 4ನೇ ಬಾರಿ ಅಮೌಂಟ್ ತೊಗೊಂಡ್ರೆ ಅದಕ್ಕೊಂದಿಷ್ಟು ದುಡ್ಡು ಅಂತ. ನೀವು ATMನಲ್ಲಿ 3 ಬಾರಿಗಿಂತ 4ನೇ ಬಾರಿಗೆ ನೀವು ಡ್ರಾ ಮಾಡಿದ್ರೆ ನಿಮಗೆ ಅಮೌಂಟ್ ಕಟ್ಟಾಗುತ್ತೆ. ನಾನು ಇದನ್ನು ಪ್ರಶ್ನೆ ಮಾಡಿದೆ, ಅಲ್ಲ ಸರ್, ನಾವು ನಿಮ್ಮ ಬ್ಯಾಂಕಲ್ಲೇ ಅಮೌಂಟ್ ಕಟ್ಟೋದು ತೊಗೊಳ್ಳೋದು, ನೀವು ಈ ಥರ ಜಾಸ್ತಿ ಮಾಡಿದ್ರೆ ಯಾಕೆ, ಟ್ಯಾಕ್ಸ್ ಹಾಕಿದ್ರೆ ಅಂತ. ಕಳೆದ ತಿಂಗಳು 25ನೇ ತಾರೀಕು ಒಂದು ಅಮೌಂಟ್ ಹಾಕ್ತೆ. ಅದಕ್ಕೆ ₹59 ಕಟ್ಟಾಯಿತು. ನಾನು ಪ್ರಶ್ನೆ ಮಾಡಿದೆ, ಇಲ್ಲ ಸರ್, ನೀವು 3 ಸರಿಗಿಂತ 4ನೇ ಸರಿ ಅಮೌಂಟ್ ಹಾಕಿದ್ದೀರಿ, ಅದಕ್ಕೆ ಕಟ್ಟಾಗಿದೆ. ಅಯ್ಯೋ ಕರ್ಮವೇ, ಹಂಗಾದರೆ ಒಂದು ತಿಂಗಳಲ್ಲಿ 2,000, 5,000, 10,000 ಹಿಂಗೇನೋ ಹಾಕೋ ಅಂಥದ್ದು ಇರ್ತದೆ. ಹಾಕೋದೇ ಬೇಡ ಅಂದರೆ ಹೇಗೆ, ಇನ್ನೆಲ್ಲೂ ಇಡೋದು ದುಡ್ಡನ್ನ ಅಂತ ಅಂದ್ಕೊಂಡೆ. ಆದರೆ ಇಲ್ಲಿ ಇವರು 3 ಬಾರಿ ಅವಕಾಶ ಕೊಟ್ಟಿದ್ದಾರೆ ಹಾಕೋದಕ್ಕೆ, ತೆಗೆಯೋದಕ್ಕೆ. ಹಾಗೆಯೇ ನಮ್ಮನೆಯವಳ ಅಕೌಂಟಲ್ಲೂ ಕೂಡ 1,800 ಚಿಲ್ಲರೆ ನೀವೇ ಕಟ್ಟಬೇಕು ಅಂತ ಮೆಸೇಜ್ ಬಂತು. ಏನಕ್ಕೆ ಅಂತೇಳಿದ್ರೆ, ಇವರು ಮಿನಿಮಮ್ ಡಿಪಾಸಿಟ್ ಮೇಂಟೈನ್ ಮಾಡಿಲ್ಲ ಅಂತ. ಮನೇಲಿ ಒಬ್ಬರ ಅಕೌಂಟೇ ಮೇಂಟೈನ್ ಮಾಡೋದು ಕಷ್ಟ, ಇನ್ನು ಎಲ್ಲರ ಅಕೌಂಟ್ ಎಲ್ಲಿಂದ ಸಾಧ್ಯ ಇವತ್ತಿನ ಪರಿಸ್ಥಿತಿಲಿ. ಸರಿ, ನಾನು ಕೇಳಿದೆ ಏನಕ್ಕೆ ಇದು ಅಂತ. ಇಲ್ಲ, ನೀವು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ, ಅದಕ್ಕೆ 1,800 ಚಿಲ್ಲರೆ ದುಡ್ಡು ಕಟ್ಟಿದ್ರೆ ನಿಮ್ಮದು ಅಕೌಂಟ್ ಆ್ಯಕ್ಟಿವೇಟ್ ಆಗುತ್ತೆ. ಸರಿ, ನಾವು ಇಲ್ಲಿ ನಿಮ್ಮ ಹತ್ರ ಡಿಪಾಸಿಟ್ ಮಾಡಿರ್ತೀವಲ್ಲ, ಅಮೌಂಟ್ ಇರುತ್ತಲ್ಲ, ಅದಕ್ಕೆ ನೀವು 1,800 ಚಿಲ್ಲರೆ ವಾಪಸ್ ಕೊಡ್ತೀರಾ ಅಥವಾ ಅದಕ್ಕೆ ಸೇರಿಸ್ತೀರಾ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿದ್ರೆ ಅಂತ ಕೇಳಿದೆ. ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್, ಅದೇನು ಅವ್ರನ್ನ ಕೇಳಿ ಅಂದರು. ಅವ್ರನ್ನೋ ಕೇಳಿದ್ರೆ ಇವ್ರನ್ನ ಕೇಳಿ ಅಂದರು, ಇವ್ರನ್ನ ಕೇಳಿದ್ದಕ್ಕೆ ಅವ್ರನ್ನ ಕೇಳಿ ಅಂದರು. ಯಾರನ್ನು ಕೇಳೋದು ಬೇಡ ಅಂತ ಅಕೌಂಟ್ ಕ್ಲೋಸ್ ಮಾಡಿದೆ. ಇದೊಂದು ಕಡೆ. ಆದರೆ ಈ ಜನಗಳಿಗೆ ಈ ರೀತಿ ದಿಕ್ತಪ್ಪಿಸೋವಂಥ ವ್ಯವಸ್ಥೆನ ಕಡಿವಾಣ ಹಾಕುವಂಥ ಮನಸ್ಸು ಯಾಕೆ ಮಾಡ್ತಾಯಿಲ್ಲ ಸಂಬಂಧಪಟ್ಟವರು? ಇದು ಇವತ್ತು ಒಂದು ವಿಚಾರ ಅಲ್ಲ, ಅನೇಕ ಸಂಗತಿಗಳು ಈ ರೀತಿ ಲೂಟಿ ಮಾಡ್ತಾಯಿದ್ದಾರೆ. ನೀವು ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂದರೆ ಅಮೌಂಟ್ ಕಟ್ಟಾಗುತ್ತೆ, ನೀವು ಮೆಸೇಜ್ಗಿಷ್ಟು, ATMಗಿಷ್ಟು, ನೆಟ್ವರ್ಕ್ಗಿಷ್ಟು. ಆಮೇಲೆ ಇನ್ನೊಂದು ದುರಂತ ಏನು ಅಂದರೆ, ಮುಂದಿನ ದಿನಗಳಲ್ಲಿ ನೀವು ಬ್ಯಾಂಕ್ಗೆ ಸುಮ್ಮನೆ ಹೋಗಿ ವಾಪಸ್ ಬಂದರೂ ಅದು ಕೌಂಟ್ ಆಗುತ್ತೆ. ಇನ್ನು ಮುಂದಿನ ದಿನಗಳ ವ್ಯವಸ್ಥೆಯಲ್ಲಿ ಸುಮ್ಮನೆ ಹೋಗಿ ಆ ಬ್ಯಾಂಕ್ ಒಳಗೆ ಕೂತಿದ್ದೋ ನಿಂತಿದ್ದೋ ಅಥವಾ ಏನೋ ಒಂದು ಬೇಕೋ ಬೇಡ ಅಂತ ಮಾಡ್ಕೊಂಡು ಬಂದರೂ ಕೂಡ ನಿಮಗೆ ಅಮೌಂಟ್ ಕಟ್ಟಾಗುತ್ತೆ ಅನ್ನೋ ಸ್ಥಿತಿ ನಿರ್ಮಾಣ ಆಗುತ್ತೆ.
ಇದು ಕಡಿವಾಣ ಹಾಕೋರು ಯಾರು? ನಾನು ನಿನ್ನೆನೂ ಕೂಡ 177 ರೂಪಾಯಿ ಕಟ್ಟಾಗಿದೆ ಅನ್ನೋ ವಿಚಾರಕ್ಕೆ ಹೋಗಿದ್ನಲ್ಲ, ಆಗ ಅದನ್ನು ರಿಕ್ವಿಷನ್ ಕೇಳಿದ್ರು. ನಾನು ಯಾಕೆ ರಿಕ್ವಿಷನ್ ಕೊಡಬೇಕು ಅಂದೆ. ನಿಮ್ಮ ಅಕೌಂಟಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯಲ್ಲೇ ಅಮೌಂಟ್ ಡೆಬಿಟ್ ಆಗಿರೋದು, ಇದಕ್ಕೆ ಡೀಟೇಲ್ಸ್ ನಿಮ್ಮ ಹತ್ರ ಇರೋದು. ತಿರ್ಗಾ ಅದೇ ಪ್ರಶ್ನೆ ಮಾಡ್ದ ಅವನು, ನೀವು ಯಾವ್ದಾರ ಚೆಕ್ ಕೊಟ್ಟಿದ್ದೀರಾ ಅಂತ. ಅಯ್ಯೋ ಮಾರಾಯ, ಚೆಕ್ ಬಳಸಿ ಎಷ್ಟೋ ವರ್ಷಗಳಾಗೋಯ್ತು. ಈ ಡಿಜಿಟಲ್ ಅಂತ ಬಂದ್ಬಿಟ್ಟು ಆನ್ಲೈನ್ ಬಂದುಬಿಟ್ಟು ನಾವು ಚೆಕ್ ಬಳಸೇ ಭಾಳ ದಿವಸ ಆಗೋಯ್ತು. ಆದರೆ ಇದನ್ನು ಕೇಳೋರು ಯಾರು? ಬಹುಶಃ ನಿಮ್ಮ ಅಕೌಂಟಲ್ಲಿ ಅಮೌಂಟ್ಗಳು ಕಟ್ಟಾಗ್ತಾಯಿದ್ರೆ ನೀವು ಅದನ್ನು ಗಮನಿಸ್ತಾ ಇಲ್ಲ ಅಂತ ಅರ್ಥ. ನೀವು ಗಮನಿಸು ಸುಮ್ಮನಿದ್ದೀರಿ ಅಂದರೆ ನಿಮಗೆ ಬೇಜವಾಬ್ದಾರಿ ಹೆಚ್ಚಾಗಿದೆ ಅಂತ ಅರ್ಥ. ಇಲ್ಲಿ 177 ರೂಪಾಯಿ, 820 ರೂಪಾಯಿ, 840 ರೂಪಾಯಿ ಅನ್ನೋ ಪ್ರಶ್ನೆ ಅಲ್ಲ. ಇದು ಸುಮಾರು 36,000 ಕೋಟಿ ಜನಗಳ ದುಡ್ಡನ್ನು ಲೂಟಿ ಮಾಡಿದ್ದಾರೆ ಬ್ಯಾಂಕ್ನವರು. ಇದನ್ನು ನೀವು ಪ್ರಶ್ನೆ ಮಾಡಲಿಲ್ಲ ಅಂದರೆ ನೀವು ಬದುಕಿಲ್ಲ ಅಂತ ಅರ್ಥ. ನೀವು ಪ್ರಶ್ನೆ ಮಾಡ್ತೀರಿ ಅಂತ ಅನ್ನೋದಾದರೆ ಬದುಕಿದ್ದೀರಿ ಅಂತ ಅರ್ಥ. ಪ್ರಶ್ನೆ ಮಾಡಬೇಕು, ಆದರೆ ಅದು ಗುಣಾತ್ಮಕವಾಗಿರಬೇಕು. ಅದು ಪದ ಬಳಕೆ ಆಗ್ಬೋದು, ಉಚ್ಚಾರಣೆ ಆಗ್ಬೋದು, ಅಥವಾ ನಮ್ಮ ಒಂದು ನಡವಳಿಕೆ ಆಗ್ಬೋದು. ಇದೆಲ್ಲ ಗುಣಮಟ್ಟದಲ್ಲಿ ಪ್ರತಿಕ್ರಿಯೆ ಕೊಡಬೇಕು, ಆರೋಪ ಮಾಡಬೇಕು ಅನ್ನೋದು ನನ್ನ ಒಂದು ಸಲಹೆ. ದಯಮಾಡಿ ಆತ್ಮೀಯ ಬಂಧುಗಳೇ, ಬ್ಯಾಂಕ್ ವಿಚಾರಗಳಲ್ಲಿ ಸ್ವಲ್ಪ ಗಮನ ಹರಿಸಿ. ಇದು ಮೊಬೈಲ್ ರೀಚಾರ್ಜ್ನಲ್ಲೂ ಇದೆ. ಯಾರು ಇದನ್ನೆಲ್ಲ ಗಮನಿಸೋರು ಅನ್ನೋರು ಇದ್ದಾರೆ. ಇನ್ನೂ ಕೆಲವರು ಅಂದರು, ಅಯ್ಯೋ ನಮ್ಮ ಅಕೌಂಟಲ್ಲಿ ಅಮೌಂಟಲ್ಲ ಅಷ್ಟು ಇರ್ತದಲ್ಲ, ಅಷ್ಟು ಹೋದ್ರು ಹೋಯ್ತು ಬಿಡಿ ಸರ್ ಅಂತ. ಎಷ್ಟು ಅಸಡ್ಡೆ ಆದ ಮಾತುಗಳು. ದಯವಿಟ್ಟು ಪ್ರಶ್ನೆ ಮಾಡೋದು ಕಲೀರಿ, ಆದರೆ ಗುಣಮಟ್ಟ ಇರಲಿ ಅನ್ನೋದು ನನ್ನ ಅಭಿಪ್ರಾಯ. ಒಂದಿಷ್ಟು ಮಾಹಿತಿ ನಿಮ್ಮೊಂದಿಗೆ. ಪುರುಷೋತ್ತಮ್, ನಮಸ್ಕಾರ.